ಇಲ್ಲ ನೀನು. ಯಾರು ಒಂದ್ಗಾರು ಹೇಳ್ರಿ. ಈಗ ನಾನು ಹೇಳಿದ್ದೀನಲ್ಲ, ನೀವು ಅಲೈನ್ಮೆಂಟ್ ನಾವು ಮಾಡೋದಕ್ಕಾಗುತ್ತಾ? ನಾವು ಮಾಡೋಕ್ಕಾಗುತ್ತಾ? ನಾವು ಅದನ್ನೇ ಕೇಳ್ತಾರೆ, ನಾವು ಮಾಡೋಕ್ಕಾಗುತ್ತಾ? ಹೇಳ್ತಾ ಇದೀವಲ್ಲ ಈಗ ಅವ್ರಿಗೆ. ಅಲ್ಲಪ್ಪ, ನಾವು ಹೇಳ್ತಾ ಇದೀವಲ್ಲ ಅವ್ರಿಗೆ ಅಲ್ಲಪ್ಪ, ಅವ್ರು ಹೇಳ್ತಾ ಇದ್ದೀನಲ್ಲ ಈಗ ಮೇಡಮ್ ನಾವು ಮಾಡೋಕ್ಕಾಗಲ್ಲ ಅಂತ ಅವ್ರು ಹೇಳ್ತಾರೆ ಸರ್. ಎಲ್ಲ ಆಗಿಲ್ಲ ಅಂತ ಹೇಳಿದೀವ. ಆಗಿರೋದು ನಾವು ಅದನ್ನ ಮುಂಚೆನೆ ಹೇಳ್ತಾ ಇಲ್ವಾ? ಅಲ್ಲ ನಿಮ್ ಮುಂಚೆನೆ ಹೇಳ್ತಾ ಇಲ್ಲ ನಾವು. ನಾವು ಮಾಡಿಸ್ಬೇಕಂತ ಮಾಡ್ಸಕ್ಕಾಗುತ್ತಾ ಅಲೈನ್ಮೆಂಟ್? ನಿಮ್ ಮುಂದೆನೇ ಹೇಳಲ್ಲ ಮೇಡಮ್. ಅಲ್ಲ ಹೇಳಿದ್ನಲ್ಲಪ್ಪ ಈಗ ಅದ್ ಮಾಡಲ್ಲ. ನಿಮ್ಮ ಅಕ್ಕಗೆ ಹೇಳಿಲ್ಲ ಆಗಲ್ಲ ಮೇಡಮ್ ಅಂತ. 10 ಸತಿ ಮೆಂಬರ್ ಆಗಿ ನನ್ನ ಜೊತೆ ಬಂದು ಕರೆದಿದ್ರು. ಒಂದು ಸತಿ ಬಂದಿಲ್ಲ, ಇವತ್ತು ಮಾತ್ರ ಗಲಾಟೆ ಬಂತು. ಜಿಆರ್ ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ. ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ. ಜಾಯಿಂಟ್ ರಿಪ್ಲೇಸ್ಮೆಂಟ್, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು 7022532255ಕ್ಕೆ ಇಂದೇ ಕರೆ ಮಾಡಿ. ಅಲ್ಲ ಈಗ ನಿಮ್ಗೆ ತೊಂದರೆ ಕೊಡ್ಬೇಕಂತ ನಾನು ಬಂದಿಲ್ಲ. ನಮಗೂ ತೊಂದರೆ ಆಗ್ತಾ ಇದೆ ಅಲ್ಲಿ. ಇವನ್ ನಮಗೂನು ನಮ್ಮನೆ ಇದೆ. ಅಲ್ಲ ನಿಮ್ಗ ಕಾನೂನು ರೀತಿಯಲ್ಲಿ ಅಡ್ಡಿ ಮಾಡಿದೀವ ನಾವು. ನಿಮ್ಗೆ ಅಡ್ಡಿ ಮಾಡಿದೀವ. ನಾನು ಹೋಗಿಲ್ಲ, ನಮ್ಗೆ ಅದು ಗೊತ್ತಿಲ್ಲ. ನಮ್ಗೆ ಗೊತ್ತಿಲ್ಲ ಅದು ನಿಮ್ ರದ್ದಾಗಿರೋದು. ನಾನು ಮೀಟಿಂಗ್ ಹೋಗಿಲ್ಲ. ಆ ಮೀಟಿಂಗ್ ಅಲ್ಲಿ ಕೂಡ ನಾನಿಲ್ಲ. ಇಲ್ಲ ಈಗ ನೀವು ಕೋರ್ಟ್ಗೆ ಹೋಗ್ಬಿಟ್ಟು ನಾವೇನ್ ಮಾಡೋದಕ್ಕಾಗುತ್ತೆ ಮೇಡಮ್? ಕೋರ್ಟ್ಗೆ ಹೋಗ್ಬಂದು ನಾನು ಮಾತಾಡೋಕ್ಕಾಗತ್ತಾ? ಇವಾಗ ನಿಮ್ ಕೋರ್ಟ್ ವೈಲೇಷನ್ ಮಾಡಿ ಮೇಡಮ್ ಬಿಡ್ರಿ ಅಂತ ಹೇಳಿದೀವ ನಾವು. ನಿಮ್ಗೆ ಹೇಳಿಲ್ಲ. ಹೌದು, ಈಗ ನಿಮ್ ಮುಂದೆನೆ ಅವ್ರಿಗೆ ಹೇಳಿದ್ನೋ ಇಲ್ಲ. ಈಗ ಶ್ರೀಕಾಂತ್ ಏನ್ ಹೇಳ್ತಾ ಇರೋದು, ಶ್ರೀಧರ್ ಹೇಳಿದ್ರು ಇಲ್ಲ. ಶ್ರೀಧರ್ ನಾನು ಅವ್ರ ಮುಂದೆನೆ ಹೇಳ್ದ ಸರ್, ಅವ್ರು ಕೇಳ್ತಾ ಇರೋದು ಆ ಕಡೆ ಎತ್ಕೊಳ್ರಿ ಅಂತ. ಮೇಡಮ್ ಈಗಲೂ ನಿಮ್ ಪರನೇ ಬರ್ತೀನಿ. ಈಗ ನೀವ್ ಹೇಳ್ತಾ ಇದ್ದೀರಾ ಆ ಕಡೆ ಮಾಡೋಣ, ನಾನು ಹೇಳ್ತೀನಿ. ಈಗ ಅವ್ರು ಮಾಡ್ತಾರ? ನೀವ್ ಹೋಗ್ಬೇಡ ಅಂತ ಹೇಳಿದೀರಾ, ಬಿಡ್ಬೇಡ ಅಂತ ಹೇಳಿದೀರಾ ನಾವು? ಅಲ್ಲ ಮೇಡಮ್, ನೀವು ಬಿಡ್ಬೇಡ ಅಂತ ಹೇಳಿದೀರಾ? ನಾವು ಅಧಿಕಾರಿಗಳು ಇದು ಮಾಡಿದ್ದೇನೆ ಸರ್, ನಾವು ಅಷ್ಟೇ. ಇವ್ರು ಕಳಿಸ್ಕೊಟ್ಟಿದ್ರೆ ತಡೀತಾ ಇದಾರೆ. ಕಾಂಟ್ರಾಕ್ಟ್ ಪರವಾಗಿ ಇವ್ರೇನು ನನಗೆ ಅದು ಕ್ಲಿಯರ್ ಆಗ್ಬೇಕು ಸರ್ ಲೀಗಲ್ ಆಗಿ. ಜಾತಿ ಅಂತ ಸಾಲ ನೋಡಿಪ್ಪ ಈಗಿನ ಶೇಷಾಗ ಅಮ್ಮರ್ಗ ಬರುತ್ತಲ್ಲಿ ಲಾರಿ ಇದಾಗ್ತಾ ಇತ್ತು, ಜಲ್ಲಿ ಆಗ್ತಾ ಇತ್ತು. ಜಲ್ಲಿ ಇವ್ರು ಏನು ಮಾಡಿದ್ರು ಇಬ್ಬರು ಅಡ್ಡ ನಿಂತ್ಕೊಂಡ್ರು. ನಾನು ಕಟಿಂಗ್ ಮಾಡಿಸ್ಕೊಂಡು ಬಂದೆ. ಎಲ್ಲರೂ ಏನಪ್ಪ ಇವರು ಅಡ್ಡ ಹಾಕೊಂಡಿದ್ದಾರೆ ಲಾರಿ ಅಂತ. ನಾನು ಹಾಗೆ ಯಾಕೋ ಬಾರ ಬಾಬುಗೆ ಹೇಳ್ತಾ ಇರೋದು. ಬಾನೋದು ರೋಡ್ ಮೇಲೆ ಅವ್ನ ಜಾಗದ ಮೇಲೆ ಬಂದ್ರೆ ಅವ್ನು ಸುಮ್ಮನೆ ಇರ್ತಾನೆ ಅಂತ ಕೇಳ್ತಾ ಇರೋದು. ನಿಮ್ಮನ್ನ ಅಧಿಕಾರಿಯಾಗಿ ನಾನು ಕೇಳ್ತಾ ಇಲ್ಲ ಸರ್. ನನ್ನ ತಮ್ಮನ್ನ ಕೇಳ್ತಾ ಇಲ್ಲ, ನನ್ನ ತಮ್ಮನ್ನ ಕೇಳ್ತಾ ಇಲ್ಲ. ರಾಜಕೀಯ ಬರೋದಿಲ್ಲ. ಮಾತಾಡಿ ಹೇಳ್ತಾರೆ ಕಣ್ಣೀರು ಮಾಡಿ ಅಂತ.